ಇತ್ತೀಚೆಗೆ ಬೆಂಗಳೂರಿನಲ್ಲಿ ಎಟಿಎಂಗೆ ಹಣ ತುಂಬುವಂತಹ ವಾಹನ ದರೋಡೆ ನಡೆದಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಅದೇ ಪ್ರಕರಣದ ರೀತಿಯಲ್ಲೇ ಹಾಸನದಲ್ಲೂ ಕೂಡ ಇದೇ ರೀತಿ ಒಂದು ಹಣ ತುಂಬುವ ಏಜೆನ್ಸಿ ವಾಹನದಿಂದ ಕೋಟ್ಯಾಂತರ ರೂಪಾಯಿ ಹಣ ಗುಳುಂ ಮಾಡಿರ್ತಕ್ಕಂಥ ಪ್ರಕರಣ ಬೆಳಕಿಗೆ ಬಂದಿದೆ. ಎಟಿಎಂ ಯಂತ್ರಗಳಿಗೆ ಹಣವನ್ನೇ ತುಂಬದೇನೆ ಕಂಪನಿಗೆ ತಪ್ಪು ಲೆಕ್ಕವನ್ನು ಕೊಟ್ಟು ಈಗ ಕೆಲವರು ಸಿಕ್ಕಾಕೊಂಡಿದ್ದಾರೆ. ಆಡಿಟಿಂಗ್ ನಡೀತಾ ಇದೆ. ಎಷ್ಟು ದೋಖಾ ಆಗಿದೆ ಅಂತಕ್ಕಂಥದ್ದು ಸದ್ಯದಲ್ಲೇ ಗೊತ್ತಾಗುತ್ತೆ. ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಎಟಿಎಂಗಳಿಗೆ ಹಾಕಬೇಕಿದ್ದ ಹಣಕ್ಕೆ ಖದೀಮರ ಕನ್ನ ತಾವೇ ಲಪಟಾಯಿಸಿ ಕಂಪನಿಗೆ ಸಿಬ್ಬಂದಿ ಸುಳ್ಳು ಲೆಕ್ಕ. ಆಡಿಟ್ ಮಾಡುವಾಗ ಬಯಲಾಯಿತು ಕಳ್ಳಾಟ. ಕೆಲ ತಿಂಗಳುಗಳ ಹಿಂದೆ ಬೆಂಗಳೂರಿನಲ್ಲಿ ಎಟಿಎಂ ಯಂತ್ರಗಳಿಗೆ ತುಂಬಬೇಕಿದ್ದ ಹಣವನ್ನು ತಾವೇ ಕದ್ದು ಏಜೆನ್ಸಿ ಸಿಬ್ಬಂದಿ ಎಸ್ಕೇಪ್ ಆಗಿದ್ರು. ಪೊಲೀಸರ ತನಿಖೆ ವೇಳೆ ಸಿಬ್ಬಂದಿಯ ಕಳ್ಳಾಟ ಬಯಲಾಗಿತ್ತು. ಈ ಪ್ರಕರಣ ಮಾಸುವ ಮುನ್ನವೇ ಹಾಸನದಲ್ಲೂ ಇಂಥದ್ದೇ ಪ್ರಕರಣ ನಡೆದಿದೆ. ಎಟಿಎಂಗಳಿಗೆ ಹಾಕಬೇಕಿದ್ದ ಕೋಟಿ ರೂಪಾಯಿ ಹಣವನ್ನು ತಾವೇ ಲಪಟಾಯಿಸಿ ಕಂಪನಿಗೆ ಸುಳ್ಳು ಲೆಕ್ಕ ನೀಡಿರುವ ಗಂಭೀರ ಆರೋಪ ಕೇಳಿಬಂದಿದೆ. ಸಿಎಂಎಸ್ ಕಂಪನಿಯ ಸಿಬ್ಬಂದಿಯಾದ ನಂದೀಶ್ ಹಾಗೂ ಮಧು ಎಂಬುವರು ಕೋಟ್ಯಾಂತರ ರೂಪಾಯಿ ಹಣ ನುಂಗಿ ಹಾಕಿದ್ದಾರೆ ಅಂತ ಶಂಕಿಸಲಾಗಿದೆ. ಬೆಂಗಳೂರಿನಿಂದ ಆಗಮಿಸಿರುವ ಕಂಪನಿಯ ಅಧಿಕಾರಿಗಳು ಆಡಿಟ್ ಮಾಡಿಸ್ತಾ ಇದ್ದು, ಇದು ಮುಗಿದ ಬಳಿಕ ಕೆಆರ್ಪುರಂ ಪೊಲೀಸ್ ಠಾಣೆಗೆ ದೂರು ನೀಡಲು ನಿರ್ಧರಿಸಿದ್ದಾರೆ. ಹಾಸನ ನಗರದ ಗೌರಿಕೊಪ್ಪಲಿನಲ್ಲಿ ಕ್ಯಾಶ್ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಕಚೇರಿ ಇದ್ದು, ಪ್ರತಿನಿತ್ಯ 15 ಬ್ಯಾಂಕ್ಗಳ 28 ಎಟಿಎಂಗಳಿಗೆ ಹಣ ಹಾಕಲಾಗ್ತಾ ಇತ್ತು. ಸರಿಯಾಗಿ ಹಣ ಹಾಕಿದ್ದಾರೋ ಇಲ್ಲವೋ ಅಂತ ತಿಳಿಯಲು ತಿಂಗಳಿಗೆ 2 ಬಾರಿ ಆಡಿಟ್ ಮಾಡಲಾಗುತ್ತೆ. ಫೆಬ್ರವರಿ 6ರಂದು ಆಡಿಟ್ ಮಾಡಿದಾಗ ಎಲ್ಲ ಎಟಿಎಂಗಳಿಗೆ ಸಿಬ್ಬಂದಿ ಸರಿಯಾಗಿ ಹಣವನ್ನು ಹಾಕಿರುವ ಬಗ್ಗೆ ಆಡಿಟ್ ವರದಿಯಲ್ಲಿ ಲಭ್ಯವಾಗಿತ್ತು. ಆದರೆ ನಿನ್ನೆ ಮತ್ತೆ ಆಡಿಟ್ ಮಾಡಿದಾಗ ಕೋಟ್ಯಾಂತರ ರೂಪಾಯಿ ವ್ಯತ್ಯಾಸ ಕಂಡುಬಂದಿದೆ. ಅಂದಾಜು 2 ಕೋಟಿಗೂ ಹೆಚ್ಚು ಹಣವನ್ನು ಸಿಎಂಎಸ್ ಕಂಪನಿಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳೇ ದುರುಪಯೋಗ ಪಡಿಸಿಕೊಂಡಿರೋದು ಆಡಿಟ್ ಮಾಡುವ ವೇಳೆ ಬಯಲಾಗಿದೆ. ನಂದೀಶ್ ಹಾಗೂ ಮಧು ಎಂಬುವರು ಎಟಿಎಂಗಳಿಗೆ ಹಣ ಹಾಕಲು ತೆರಳಿದ್ದ ವೇಳೆ ಹಣ ಹಾಕದೆ ಎಟಿಎಂಗೆ ಹಣ ಹಾಕಿರೋದಾಗಿ ಎಂಟ್ರಿ ಮಾಡಿದ್ದು ದುಡ್ಡು ಲಪಟಾಯಿಸಿದ್ದಾರೆ ಅಂತ ಆರೋಪಿಸಲಾಗಿದೆ. ಇಂದು ಬೆಂಗಳೂರಿನಿಂದ ಸಿಎಂಎಸ್ ಕಂಪನಿಯ ಮೇಲಧಿಕಾರಿಗಳು ಹಾಸನಕ್ಕೆ ಆಗಮಿಸಿದ್ದು ಮತ್ತೊಮ್ಮೆ ಆಡಿಟ್ ಮಾಡಿಸ್ತಾ ಇದ್ದಾರೆ. ರಾತ್ರಿ ವೇಳೆಗೆ ಆಡಿಟ್ ಮುಗಿಯಲಿದ್ದು ಎಷ್ಟು ಕೋಟಿ ಹಣ ದುರುಪಯೋಗ ಆಗಿದೆ ಅಂತ ತಿಳಿಯಲಿದೆ. ಆ ನಂತರದಲ್ಲಿ ಬಡಾವಣೆ ಪೊಲೀಸ್ ಠಾಣೆಗೆ ದೂರು ನೀಡಲು ನಿರ್ಧರಿಸಿದ್ದಾರೆ. ಕೋಟ್ಯಾಂತರ ರೂಪಾಯಿ ಹಣ ಗುಳುಂ ಮಾಡಿರೋದು ಸಿಎಂಎಸ್ ಕಂಪನಿಯ ಇತರೆ ಸಿಬ್ಬಂದಿಯಲ್ಲಿ ಆತಂಕ ಮೂಡಿಸಿದೆ. ಆಡಿಟ್ ವರದಿ ಮುಗಿದು ಪೊಲೀಸ್ ಠಾಣೆಗೆ ದೂರು ನೀಡಿದ ಬಳಿಕ ತನಿಖೆಯಿಂದ ಎಷ್ಟು ಹಣವನ್ನು ಯಾರ್ಯಾರು ಯಾವ್ಯಾವ ರೀತಿ ಪ್ಲಾನ್ ಮಾಡಿ ಎಟಿಎಂಗಳಿಗೆ ಹಾಕದೆ ವಂಚಿಸಿದ್ದಾರೆ ಎಂಬುದು ತಿಳಿಯಲಿದೆ. ನಂದೀಶ್ ಹಾಗೂ ಮಧು ಎಂಬ ಸಿಎಂಎಸ್ ಕಂಪನಿಯ ಸಿಬ್ಬಂದಿಗಳು ಕೋಟ್ಯಾಂತರ ರು ಹಣವನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅಂತ ಮೇಲ್ನೋಟಕ್ಕೆ ಕಂಡು ಬಂದಿದ್ದು, ಇಂದು ರಾತ್ರಿವರೆಗೂ ಆಡಿಟ್ ಕಾರ್ಯ ನಡೆಯಲಿದ್ದು, ಆ ನಂತರ ಬಡಾವಣೆ ಪೊಲೀಸ್ ಠಾಣೆಗೆ ಸಿಎಂಎಸ್ ಕಂಪನಿಯ ಅಧಿಕಾರಿಗಳು ದೂರು ನೀಡಿದ್ದು, ತನಿಖೆಯ ನಂತರ ಎಷ್ಟು ಹಣವನ್ನು ಅವರು ದುರುಪಯೋಗ ಪಡಿಸಿಕೊಂಡಿದ್ದಾರೆ, ಇದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಎಂಬ ಸತ್ಯಾಂಶ ಬಯಲಾಗಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಶಶಿಧರ್, ಬಿಸಿ ಪಬ್ಲಿಕ್ ಟಿವಿ, ಹಾಸನ.